169ನೇ ಶ್ಲೋಕ. ತತ್ತೋಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನೀಹಾತ್ ಅಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಃ. ತ್ವತ್ತಃ ಅಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತಿ ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ತ್ವಯಿ ಈಶ್ವರೆ ಬ್ರಹ್ಮಣಿ ನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಃ. ಉಪಚರ್ಯಸೆ ಜನೈಃ. ಅಂದ್ರೆ ಹಿಂದೆ ದೇವಕಿ ದೇವಿ ತನ್ನ ಮಡಿಲಲ್ಲಿ ಮಲಗಿರತಕ್ಕಂಥ ಭಗವಂತನನ್ನ ಸ್ತೋತ್ರ ಮಾಡಲು, ಈಗ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ತ್ವತ್ತಃ, ತ್ವತ್ತಃ ಅಂದ್ರೆ ನಿನ್ನಿಂದ, ತ್ವತ್ ಸಕಾಶಾತ್ ನಿನ್ನ ದೆಸೆಯಿಂದ ಎಂಬ ಅರ್ಥದಲ್ಲಿ ಬಳಸ್ತಕ್ಕಂಥ ಶಬ್ದ. ತ್ವತ್ತಃ ನಿನ್ನಿಂದಾಗಿ, ಅಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವದಂತಿ ಅಂದ್ರೆ ನಿನ್ನಿಂದಾಗೆ ಅಸ್ಯ, ಅಸ್ಯ ಅಂದ್ರೆ ಈ ನಮ್ಮ ಜಗತ್ತೇನಿದೆ ಆ ಎಲ್ಲ ಜಗತ್ತಿನ ಸ್ಥಿತಿ, ಜನ್ಮ ಸ್ಥಿತಿ ಮತ್ತು ಸಂಯಮ. ಜನ್ಮ ಭಗವಂತನಿಂದಾಗಿಯೇ ಜಗತ್ತು ಹುಟ್ಟೋದು, ಮತ್ತು ಸ್ಥಿತಿ ಈಗಿರುವಂಥದ್ದು, ಕೊನೆಗೆ ಯಮ ಉಪರಮ, ಕೊನೆಗೆ ಜಗತ್ತು ನಾಶವಾಗುವಂಥದ್ದು, ಅದೆಲ್ಲವೂ ಕೂಡ ನಿನ್ನಿಂದಲೇ ಎಂಬುದಾಗಿ ಸಕಲ ಶ್ರುತಿ ವಾಕ್ಯಗಳು ಹೇಳ್ತಾ ಇದ್ದಾವೆ. ವದಂತಿ. ಮತ್ತೆ ನೀನು ಇದನ್ನೆಲ್ಲ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ನಿನಗೆ ಇದ್ಯಾವುದರ ಅಪೇಕ್ಷೆಯೂ ಕೂಡ ಇಲ್ಲ. ಈಹ ಅಂದ್ರೆ ಬಯಕೆ, ಅನೀಹಾತ್ ಅಂದ್ರೆ ಭಗವಂತ ಅವನು ಈಹ ಬಯಕೆಯಿಂದ ಕರ್ಮ ಮಾಡೋದಲ್ಲ, ಯಾವುದೇ ಬಯಕೆ ಇಲ್ಲದೇನೆ ಪ್ರತಿಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮ ಮಾಡೋದಲ್ಲ, ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಕರ್ಮವನ್ನ ಮಾಡ್ತಾನೆ. ಅನೀಹಾತ್ ಅಂದ್ರೆ ಭಗವಂತನಿಗೆ ಇದೆಲ್ಲವೂ ಕೂಡ ಒಂದು ಲೀಲಾ. ಯಾಕಂದ್ರೆ ನಾವೆಲ್ಲ ಏನೇ ಒಂದು ಕೆಲಸ ಮಾಡೋದು ಹಿಂದೆ ಒಂದು ಫಲಾಪೇಕ್ಷೆ ಇರುತ್ತೆ, ಆಯಾಸ ಇರುತ್ತೆ, ಬೇಸರ ಇರುತ್ತೆ. ಭಗವಂತನಿಗೆ ಯಾವುದು ಕೂಡ ಇಲ್ಲ. ಮತ್ತು ಅವಿಕ್ರಿಯಾತ್, ಕೆಲವರು ಭಗವಂತನಿಗೆ ಕಾರಣ, ಭಗವಂತ ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ ಕೆಲವು ವೇದಾಂತಿಗಳು. ಭಗವಂತನು ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ತಾರೆ. ಕಾರಣ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಮಣ್ಣೇ ಮಡಿಕೆಯಾಗುವಂತೆ, ಹಾಲೇ ಮೊಸರಾಗಿ ಪರಿವರ್ತನೆಯಾಗುವಂತೆ, ಹತ್ತಿಯೇ ಬಟ್ಟೆಯಾಗಿ ಪರಿವರ್ತನೆಯಾಗುವಂತೆ ಭಗವಂತನೇ ಜಗತ್ತಾಗಿ ವಿಕಾರವನ್ನು ಹೊಂದುತ್ತಾನೆ, ಭಗವಂತನೇ ಜಗತ್ತಾಗಿ ಪರಿವರ್ತನೆಯಾಗ್ತಾನೆ ಅಂತ ಹೇಳ್ತಾರೆ ಕೆಲವರು. ಅದು ತಪ್ಪದು. ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ, ಭಗವಂತನಿಂದ ಜಗತ್ತು ನಿರ್ಮಾಣ ಆಗತ್ತೆ ಹೊರತು ಭಗವಂತನೇ ಜಗತ್ತಾಗಿ ಬದಲಾಗೋದಿಲ್ಲ. ಕುಂಬಾರ ಮಡಿಕೆಯನ್ನ ಮಾಡ್ತಾನೆ ಹೊರತು ಕುಂಬಾರನೇ ಮಡಿಕೆಯಾಗಿ ಪರಿವರ್ತನೆ ಆಗೋದಿಲ್ಲ ಅಲ್ವಾ? ಅದೇ ರೀತಿಯಲ್ಲೂ ಕೂಡ ಭಗವಂತನಿಂದ ಜಗತ್ತು ನಿರ್ಮಾಣ ಹೊರತು ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ. ಅದಕ್ಕೆ ಅವಿಕ್ರಿಯ. ಭಗವಂತ ಜಗತ್ತಿಗೆ ಕಾರಣ ಅಂದ್ರೆ ಅವನು ವಿಕಾರವನ್ನು ಹೊಂದೋದಿಲ್ಲ, ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ. ಅವಿಕ್ರಿಯಾತ್. ಅಗುಣಾತ್, ಅಗುಣಾತ್ ಮತ್ತೆ ನಮಗೆ ಏನೇ ಒಂದು ಮಾಡಬೇಕಾದ್ರೂ ಒಂದು ಮೂಲ ವಸ್ತು ಬೇಕು. ಆ ಮೂಲ ವಸ್ತು ಯಾವುದಾಗಿರುತ್ತೆ? ಪ್ರಾಕೃತವಾದ ವಸ್ತು, ಸತ್ವ ರಜೋ ತಮೋ ಗುಣಯುಕ್ತವಾಗಿರುವಂತಹ ವಸ್ತುವನ್ನ ಮೂಲ ವಸ್ತುವನ್ನಾಗಿಟ್ಕೊಂಡು ಇನ್ನೊಂದು ಯಾವುದೋ ಒಂದು ಸಿದ್ಧ ವಸ್ತುವನ್ನ ಮಾಡಬಹುದು. ಅಂದ್ರೆ ಭಗವಂತನಿಗೆ ಪ್ರಾಕೃತ ವಸ್ತುಗಳ ಸಹಕಾರದಿಂದಲೇ ನಿರ್ಮಾಣ ಮಾಡಬೇಕು ಅಂತೇನಿಲ್ಲ. ಅಂದ್ರೆ ಗುಣಯುಕ್ತವಾಗಿರುವಂತಹ ಪ್ರಾಕೃತ ಗುಣಯುಕ್ತವಾದಂತಹ ವಸ್ತುಗಳ ಅಪೇಕ್ಷೆ ಇಲ್ಲ. ಸೃಷ್ಟಿ ಮಾಡ್ಲಿಕ್ಕೋಸ್ಕರವಾಗಿ ಯಾವುದೇ ಸತ್ವಾದಿ ಗುಣಗಳ ಅಪೇಕ್ಷೆ ಇಲ್ಲ, ಸತ್ವಾದಿ ಗುಣಯುಕ್ತವಾದ ವಸ್ತುಗಳ ಅಪೇಕ್ಷೆ ಇಲ್ಲ. ಮತ್ತು ಭಗವಂತ, ನಾವು ಸತ್ವಗುಣ ರಜೋಗುಣ ತಮೋಗುಣ ಅದರ ಒಂದು ಸಂಪರ್ಕ ನಮಗಿದೆ, ಅದೆಲ್ಲ ಸಂಪರ್ಕ ಇದ್ದು ನಾವು ಕರ್ತೃಗಳು. ಭಗವಂತ ಅದು ಯಾವುದರ ಸಂಪರ್ಕವೂ ಇಲ್ಲ, ಅದು ಯಾವುದರ ಒಂದು ಮೇಲನವೂ ಭಗವಂತನಲ್ಲಿ ಇಲ್ಲ. ಹೀಗೆ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ತದಾಶ್ರಯತ್ವಾತ್ ಉಪಚರ್ಯಸೆ. ಅಂದ್ರೆ ಭಗವಂತ ವಸ್ತುತಃ ನೋಡಿ ಒಂದು ವಿರುದ್ಧ ನೋಡಿ, ಯಾವುದು ವಿಕಾರವನ್ನು ಹೊಂದುತ್ತದೋ, ಯಾವುದು ಜಗತ್ತಾಗಿ ಪರಿವರ್ತನೆಯನ್ನು ಹೊಂದುತ್ತದೋ ಅದು ಜಗತ್ತಿಗೆ ಕಾರಣ ಅಂತ ಹೇಳ್ಬೋದು. ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ. ಸ್ವಲ್ಪ ಸೂಕ್ಷ್ಮವಾಗಿದೆ.
ನೋಡ್ಕೊಳ್ಳಿ, ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ. ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗತ್ತಾದ್ರಿಂದಾಗಿ ಮಣ್ಣನ್ನ ಮಡಿಕೆಗೆ ಕಾರಣ ಅಂತ ಹೇಳ್ಬೋದು ಅಲ್ವಾ. ಹಾಗೆ ಹತ್ತಿ ಬಟ್ಟೆಯಾಗಿ ಪರಿವರ್ತನೆ ಆಗತ್ತೆ. ಹತ್ತಿ ಬಟ್ಟೆಯಾಗಿ ಪರಿವರ್ತನೆ ಆಗತ್ತಾದ್ರಿಂದಾಗಿ ಬಟ್ಟೆಗೆ ಹತ್ತಿ ಕಾರಣ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನೋಡಿ, ಅವಿಕ್ರಿಯಾತ್ ಅಂತ ಬಂತು. ಅವಿಕ್ರಿಯಾತ್ ಅಂದ್ರೆ ಅರ್ಥ ಏನು? ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ ಅಂತ. ಭಗವಂತ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ ಅಂದ್ಮೇಲೆ ಭಗವಂತ ಜಗತ್ತಿಗೆ ಕಾರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಂದ್ರೆ ವಿಕಾರವಾಗದೇನೆ ಜಗತ್ತಿಗೆ ಕಾರಣ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಇನ್ನು ಅಗುಣಾತ್, ಭಗವಂತನಿಗೆ ಪ್ರಾಕೃತ ಗುಣ ಇಲ್ಲ ಅಂತ. ಪ್ರಾಕೃತ ಗುಣಗಳ ಸಂಪರ್ಕ ಭಗವಂತನಿಗೆ ಇಲ್ಲ ಅಂದ್ರೆ ಭಗವಂತ ನಿರ್ಗುಣ, ಅವನು ಜಗತ್ತಿಗೆ ಕಾರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿಗೆ ನಿರ್ಗುಣನಾದವನು ಕಾರಣ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ವಿಕಾರವನ್ನು ಹೊಂದೋದಿಲ್ವೋ, ಯಾವುದು ಪರಿವರ್ತನೆ ಆಗೋದಿಲ್ವೋ, ಉದಾಹರಣೆಗೆ ಹಾಲು ಮೊಸರಾಗಿ ಪರಿವರ್ತನೆ ಆಗತ್ತಂದ್ರೆ ಮೊಸರಿಗೆ ಹಾಲು ಕಾರಣ. ಹಾಲು ಮೊಸರಾಗಿ ಪರಿವರ್ತನೆ ಆಗದೆ ಹೋದ್ರೆ ಮೊಸರಿಗೆ ಹಾಲು ಕಾರಣ ಅಂತ ಹೇಳ್ತೀವ? ಹೇಳೋದಿಲ್ಲ. ಹೇಗಿದು ಭಗವಂತ ಜಗತ್ತಾಗಿ ಪರಿವರ್ತನೆ ಆಗದೇನೆ ಭಗವಂತ ಜಗತ್ತಿಗೆ ಕಾರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅದು ಭಗವಂತ ತ್ವಯಿ ಈಶ್ವರೇ ತ್ವಯಿ, ಅದು ಹೇತುಗರ್ಭ ವಿಶೇಷಣ ಅಂತಾರೆ. ಈಶ್ವರ, ಅವನು ಈಶ್ವರ, ಈಶ ಸಾಮರ್ಥ್ಯ, ಎಲ್ಲಾ ರೀತಿಯಾದ ಸಾಮರ್ಥ್ಯ ಭಗವಂತನಲ್ಲಿದೆ. ಭಗವಂತನಲ್ಲಿ ಅಂತಹ ಸಾಮರ್ಥ್ಯ ಇದ್ದದ್ದರಿಂದಾಗಿ ಈಶ್ವರೇ ಬ್ರಹ್ಮಣಿ, ಮತ್ತು ಬ್ರಹ್ಮ ಅವನು ಗುಣಪರಿಪೂರ್ಣ, ಅವನು ಈಶ್ವರನಾಗಿದ್ದಾನೆ, ಅವನು ಬ್ರಹ್ಮ ಗುಣಪರಿಪೂರ್ಣನಾಗಿದ್ದಾನೆ. ಅದರಿಂದಾಗಿ ತ್ವಯಿ ನೋ ವಿರುದ್ಧತೆ, ನಿನ್ನಲ್ಲಿ ಇದಕ್ಕೆ ವಿರೋಧ ಇಲ್ಲ. ನಾವು ಜಗತ್ತಿನಲ್ಲಿ ನೋಡುವಂತ ಎಲ್ಲಾ ವಸ್ತುಗಳು ಹಾಗೆ. ಒಂದು ಬಂಗಾರದ ಅಜರೇ ಬಂಗಾರವಾಗಿ, ಬಂಗಾರದ ಮೂಲ ವಸ್ತು ಅದೇ ಬಂಗಾರವಾಗಿ ಪರಿವರ್ತನೆ ಆಗಬೇಕು, ಮತ್ತು ಪರಿವರ್ತನೆ ಆಗದೆ ಬಂಗಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂಗಾರದ ಹಾರವೋ ಸರವೋ ಆಗ್ಲಿಕ್ಕೆ ಬಳೆಯೋ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಜಗತ್ತಿನಲ್ಲಿ ನಾವು ನೋಡಿದ ದೃಷ್ಟಾಂತ. ಅಂದ್ರೆ ಭಗವಂತ ಜಗತ್ ವಿಲಕ್ಷಣ, ಅವನು ಈಶ್ವರ, ಎಲ್ಲದರ ಒಡೆಯ, ಎಲ್ಲದರ ನಿಯಾಮಕ. ನಾವು ಅಪರಿಪೂರ್ಣರು, ಭಗವಂತ ಬ್ರಹ್ಮ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣ, ಅಪ್ರಾಕೃತವಾದ ಗುಣಗಳಿಂದ ತುಂಬಿದವನು ಭಗವಂತ. ಅವನಲ್ಲಿ ಇಂತಹ ವಿರೋಧಗಳು ಇಲ್ಲ. ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಭಗವಂತ ಅಣುವಿಗಿಂತ ಅಣುವು ಹೌದು, ಮಹತ್ತಿಗಿಂತ ಮಹತ್ವ ಹೌದು. ಒಬ್ಬನೇ ವ್ಯಕ್ತಿ ಅಣುವು ಹೌದು, ಮಹತ್ವ ಹೌದು. ಭಗವಂತ ನಮ್ಮೊಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ನಮ್ಮೊಳಗೆ ಸೂಕ್ಷ್ಮ ರೂಪದಿಂದ ಇದ್ದಾನೆ, ನಮ್ಮ ಹೊರಗೆ ಸ್ಥೂಲ ರೂಪದಿಂದ ಇದ್ದಾನೆ. ಭಗವಂತನಿಗೆ ಸೂಕ್ಷ್ಮ ರೂಪವೂ ಇದೆ, ಸ್ಥೂಲ ರೂಪವೂ ಇದೆ. ಹೀಗೆ ಭಗವಂತನಲ್ಲಿ ಎಲ್ಲವೂ ಯುಕ್ತವಾದದ್ದು. ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ವಿರೋಧ ಇಲ್ಲ. ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಹಿ, ಭಗವಂತ ಸರ್ವಶಕ್ತ. ಮತ್ತು ತದಾಶ್ರಯತ್ವಾತ್, ಭಗವಂತ ಇದೆಲ್ಲದಕ್ಕೂ ಕೂಡ ಆಶ್ರಯ. ವಸ್ತುತಃ ಈ ಜಗತ್ತಿಗೆ ಕಾರಣ ಯಾವುದು ಅಂದ್ರೆ ಪ್ರಕೃತಿಯನ್ನ ಕಾರಣ ಅಂತ ಹೇಳೋದು. ಮೂಲ ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ, ಇದೆಲ್ಲವೂ ಈ ಜಗತ್ತಿಗೆ ಕಾರಣ ಅಂತ. ಆದ್ರೆ ಇಲ್ಲಿ ವಸುದೇವ ಸ್ತೋತ್ರ ಮಾಡ್ತಿದ್ದಾನೆ, ನೀನು ಕಾರಣ ಅಂತ. ಅದೇ ಹೇಗೆ ಅಂತ ಹೇಳಿದ್ರೆ, ಭಗವಂತ ಅದೆಲ್ಲದಕ್ಕೂ ಆಶ್ರಯ. ಅದರಿಂದಾಗಿ ಭಗವಂತ ಆಶ್ರಯನಾದದ್ದರಿಂದಾಗಿ ಭಗವಂತ ಇಲ್ಲದೆ ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಅವುಗಳನ್ನು ಕೂಡ ಕಾರಣ ಅಂತ ಹೇಳೋದು. ತದಾಶ್ರಯಾತ್, ಅವುಗಳಿಗೆ ಆಶ್ರಯನಾಗಿದ್ದಾನೆ ಭಗವಂತ, ಹೊರತು ಭಗವಂತ ಇಲ್ಲದೆ ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ತದಾಶ್ರಯ ಅಂದರೆ ತೇಷಾಂ ಆಶ್ರಯತ್ವಾತ್, ಆ ಸತ್ವಾದಿ ಗುಣಗಳಿಗೆ ಭಗವಂತ ಆಶ್ರಯನಾಗಿದ್ದಾನೆ. ಅದರಿಂದಾಗಿ ಉಪಚರ್ಯತೆ, ಸಗುಣ ಸಗುಣ ಅಂತ ದೇವರನ್ನು ಕರೀತಾರೆ. ಸಗುಣ ಅಂತ ಕರೆಯೋದು ಔಪಚಾರಿಕ ಪ್ರಯೋಗ. ಔಪಚಾರಿಕ ಪ್ರಯೋಗ ಅಂತ ಹೇಳಿದ್ರೆ ವಾಸ್ತವ ಅಲ್ಲ ಅಂತ ಅರ್ಥ. ಅಂದ್ರೆ ನೋಡಿ, ಉದಾಹರಣೆಗೆ ನೀನೇ ಸಾಕ್ಷಿ, ನಮ್ಗೆ ಯಾರು ತುಂಬಾ ಉಪಕಾರ ಮಾಡಿದ್ರು ಅಂದ್ರೆ ನೀವೇ ಸಾಕ್ಷಾತ್ ದೇವರು ಅಂತ ಹೇಳ್ತೀವಿ ನಾವು. ಅವ್ನು ನಿಜವಾಗ ದೇವರಲ್ಲ, ಅವರು ನಮ್ಮಂತೆ ಒಬ್ಬ ಸಾಮಾನ್ಯವಾದ ವ್ಯಕ್ತಿ. ನಾವೇ ಸಾಕ್ಷಾತ್ ದೇವರು ಅಂತ ನೀವು ಹೇಳ್ತೀವಿ, ಔಪಚಾರಿಕ ಪ್ರಯೋಗ. ನಿಮ್ಮಿಂದ ನಮಗೆ ತುಂಬಾ ಉಪಕಾರವಾಯಿತು ಅಂತ ಅರ್ಥ. ದೇವರನ್ನ ಸಗುಣ ಅಂತ ಶ್ರುತಿಗಳು ಹೇಳುತ್ತೆ, ಜ್ಞಾನಿಗಳು ಕರೀತಾರೆ, ಸ್ತೋತ್ರ ಮಾಡ್ತಾರೆ. ಸಗುಣ ಅಂತ ಕರೀತಾರೆ ಅಂದ್ರೆ ಔಪಚಾರಿಕ ಪ್ರಯೋಗ. ಅಂದ್ರೆ ಭಗವಂತನಲ್ಲಿ ಪ್ರಾಕೃತ ಗುಣ ಇದೆ ಅಂತ ಅರ್ಥ ಅಲ್ಲ. ಕೇವಲ ಪ್ರಾಕೃತ ಗುಣಗಳು ಇರಲಿಕ್ಕೆ ಅವನು ಕಾರಣ ಅಷ್ಟೇ. ಪ್ರಾಕೃತ ಗುಣಗಳು ಪರಿವರ್ತನೆಯಾಗಿ ಜಗತ್ತಾಗಿ ಬದಲಾಗ್ಲಿಕ್ಕೆ ಅವನು ಕಾರಣ ಅಷ್ಟೇ ಹೊರತು ಬೇರೆ ಯಾವುದೋ ಉದ್ದೇಶ ಇಲ್ಲ. ಭಗವಂತನಲ್ಲಿ ಪ್ರಾಕೃತವಾದ ಗುಣಗಳಿದ್ದಾವೆ ಅಂತ ಅರ್ಥ ಅಲ್ಲ. ಇಷ್ಟು ಇದರದ್ದು ಸ್ವಲ್ಪ ವ್ಯಾಖ್ಯಾನ ಎಲ್ಲ ಇದೆ. ವ್ಯಾಖ್ಯಾನದ ವಿಚಾರ ನಾಳೆ ನೋಡೋಣ. ತತ್ವಸ್ಯ ಜನ್ಮಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನೀಹಾದ ಗುಣಾದ ವಿಕ್ರಯಾತ್
त्वयीश्वरे ब्रह्मणि नो विरुध्यते तदाशयत्वादुपचर्यसे जनैः श्रीकृष्णार्पणमस्तु।